ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 6 ಆತ್ಮ ಸಂಯಮ ಯೋಗ. ಇದರಿಂದ 46ನೇ ಶ್ಲೋಕವನ್ನ ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ತಪಸ್ವಿ ಅಂತ ಯಾರನ್ನು ಕರೀತಾರೆ, ಜ್ಞಾನಿ ಅಂತಂದ್ರೆ ಯಾರು, ಕರ್ಮಿ ಅಂತಂದ್ರೆ ಯಾರು ಅಂತ ತಿಳ್ಕೊಂಡ್ವಿ. ಒಂದ್ಸರಿ ಅದನ್ನ ರಿವೈಸ್ ಮಾಡ್ಬಿಡೋಣ. ತಪಸ್ವಿ ಅಂತಂದ್ರೆ ಸಕಾಮ ಭಾವನೆಯಿಂದ ಧರ್ಮ ಪಾಲನೆಗೋಸ್ಕರ ಇಂದ್ರಿಯ ಸಂಯಮ ಪೂರ್ವಕವಾಗಿ ಕ್ರಿಯೆಗಳನ್ನ ಮಾಡುವಂಥವ್ನು, ಮತ್ತೆ ವಿಷಯ ಭೋಗಗಳ ತ್ಯಾಗವನ್ನ ಮಾಡಿ ಮನಸ್ಸು, ಇಂದ್ರಿಯ, ಶರೀರ ಇದಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಕಷ್ಟಗಳನ್ನ ಸಹಿಸ್ಕೊಳ್ಳೋದನ್ನ ತಪ ಅಂತ ಕರೀತಾರೆ. ಯಾರು ಅದನ್ನ ಆಚರಣೆ ಮಾಡ್ತಾರೋ ಅವರನ್ನ ತಪಸ್ವಿ ಅಂತ ಕರೀತಾರೆ ಅನ್ನೋದನ್ನ ತಿಳ್ಕೊಂಡ್ವಿ. ಮತ್ತೆ ಜ್ಞಾನಿ ಅಂತ ಇಲ್ಲಿ ಯಾರನ್ನ ಕರೆದಿದ್ದಾರೆ ಅಂತಂದ್ರೆ ಭಗವತ್ ಪ್ರಾಪ್ತಿಯಾದಂತಹ ತತ್ವಜ್ಞಾನಿ ಪುರುಷನ ಬಗ್ಗೆನೂ ಹೇಳಿಲ್ಲ. ಪರಮಾತ್ಮನ ಪ್ರಾಪ್ತಿಗೋಸ್ಕರ ಜ್ಞಾನಯೋಗದ ಸಾಧನೆ ಮಾಡ್ತಾನಲ್ಲ ಅಂತ ಜ್ಞಾನಿ ಯೋಗಿಯ ಬಗ್ಗೆನೂ ಅಲ್ಲ. ಇಲ್ಲಿ ಜ್ಞಾನಿ ಅಂತಂದ್ರೆ ಕೇವಲ ಶಾಸ್ತ್ರಗಳನ್ನ ಮತ್ತೆ ಆಚಾರ್ಯರ ಉಪದೇಶಗಳನ್ನ ತಿಳ್ಕೊಂಡಿರುವಂತಹ ಶಾಸ್ತ್ರಜ್ಞನ ಬಗ್ಗೆ ಇಲ್ಲಿ ಜ್ಞಾನಿ ಅಂತ ಹೇಳಿರೋದು ಅಂತ ತಿಳ್ಕೊಂಡಿದ್ವಿ. ಇನ್ನ ಕರ್ಮಿ ಅಂತಂದ್ರೆ ಯಾರು ಅಂತಂದ್ರೆ ಯಜ್ಞ, ದಾನ, ಪೂಜೆ, ಸೇವೆ ಈ ರೀತಿ ಶಾಸ್ತ್ರವಿಹಿತ ಶುಭ ಕರ್ಮಗಳನ್ನ ಪತ್ನಿಗಾಗಿ, ಪುತ್ರರಿಗಾಗಿ, ಧನ ಮತ್ತೆ ಸ್ವರ್ಗಾದಿಗಳ ಪ್ರಾಪ್ತಿಗೋಸ್ಕರ ಸಕಾಮ ಭಾವದಿಂದ ಮಾಡುವಂಥವ್ರನ್ನ ಕರ್ಮಿಗಳು ಅಂತ ಕರೀತಾರೆ ಅಂತ ತಿಳ್ಕೊಂಡಿದ್ವಿ. ಈಗ ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ತಪಸ್ ಮಾಡುವಂಥವ್ರು ಮತ್ತೆ ಶಾಸ್ತ್ರಜ್ಞಾನ ಸಂಪಾದನೆ ಮಾಡುವಂಥವ್ರು ಸಕಾಮ ಭಾವದಿಂದ ಕೂಡ ಇರ್ತಾರೆ ಅಲ್ವಾ. ಅವ್ರಿಗೇನೋ ಒಂದು ಕಾಮನೆ ಇರುತ್ತೆ. ತಪಸ್ ಮಾಡೋನು ಏನೋ ಒಂದು ಕಾಮನೆ ಇಟ್ಕೊಂಡು ತಪಸ್ ಮಾಡ್ತಾನೆ. ಶಾಸ್ತ್ರಜ್ಞಾನವನ್ನ ತಿಳ್ಕೊಳ್ಳುವಂಥವನು ಕೂಡ ಅವನ ಮನಸ್ಸಲ್ಲೂ ಏನೋ ಒಂದು ಸಕಾಮ ಭಾವನೆಯಿಂದ ಕೂಡಿರ್ತಾನೆ. ಹೀಗಿರ್ಬೇಕಾದ್ರೆ ಅವರನ್ನು ಕೂಡ ಕರ್ಮಿಗಳ ಅಂತರ್ಗತವಾಗಿ ತಿಳ್ಕೊಳ್ಳೋದು ಸರಿ ಅಲ್ವಾ? ಅವರನ್ನು ಕರ್ಮಿಗಳ ಹಾಗೆ ಅಂತ ತಿಳ್ಕೊಳ್ಳೋದು ಸರಿ ಅಲ್ವಾ? ಆದ್ರೆ ಹಾಗೆ ತಿಳ್ಕೊಳ್ಳದೆ ಅವರನ್ನೇ ಬೇರೆ ತರ ತಿಳ್ಕೊಳ್ತೀವಲ್ವಾ, ಅದು ಯಾಕೆ ಅಂತ ಕೇಳ್ತಾ ಇದ್ದಾರೆ. ತಪಸ್ ಮಾಡೋನಿಗೂ ಸಕಾಮ ಭಾವನೆ ಇರುತ್ತೆ, ಶಾಸ್ತ್ರಜ್ಞಾನ ಸಂಪಾದನೆ ಮಾಡೋನಿಗೂ ಸಕಾಮ ಭಾವನೆ ಇರುತ್ತೆ, ಅದೇ ರೀತಿ ಕರ್ಮಿಗಳಿಗೂ ಇರುತ್ತಲ್ವಾ. ಸೊ ಕರ್ಮಿಗಳನ್ನು ಆ ಗುಂಪಿಗೆ ಅಥವಾ ತಪಸ್ವಿ ಶಾಸ್ತ್ರಜ್ಞಾನಿಗಳನ್ನು ಕರ್ಮಿಗಳ ಗುಂಪಿಗೆ ಸೇರಿಸ್ಕೋಬಹುದು. ಆದ್ರೆ ಅವನನ್ನೇ ಬೇರೆ ಅಂತ ಯಾಕೆ ತಿಳಿತಾರೆ ಅನ್ನೋದು ಪ್ರಶ್ನೆ. ಉತ್ತರ ಏನು ಅಂತಂದ್ರೆ, ಇಲ್ಲಿ ಕರ್ಮಿಯ ಪ್ರಯೋಗ ಅಷ್ಟೊಂದು ವ್ಯಾಪಕ ಅರ್ಥದಲ್ಲಿ ಆಗಿಲ್ಲ. ಸಕಾಮ ಭಾವದಿಂದ ಯಜ್ಞ, ದಾನಾದಿ ಶಾಸ್ತ್ರವಿಹಿತ ಕರ್ಮಗಳನ್ನ ಮಾಡುವಂಥವರ ಹೆಸರನ್ನ ಕರ್ಮಿ ಅಂತ ಹೇಳಿದ್ದಾರೆ. ಸೊ ಯಾಕೆ ಅಂತಂದ್ರೆ ಇದರಲ್ಲಿ ಕ್ರಿಯೆಗೆ ತುಂಬಾ ಇಂಪಾರ್ಟೆನ್ಸ್ ಇದೆ. ಅಂದ್ರೆ ಅವನು ಜಾಸ್ತಿ ಕೆಲಸಗಳನ್ನ ತನ್ನ ಕೈ ಕಾಲು ಇದನ್ನೆಲ್ಲ ಉಪಯೋಗ ಮಾಡ್ಕೊಂಡು, ಅಂದ್ರೆ ತನ್ನ ಶರೀರ ಇಂದ್ರಿಯಗಳನ್ನ ಉಪಯೋಗ ಮಾಡಿ ಅವನು ಆ ಕೆಲಸಗಳನ್ನ ಮಾಡ್ತಾನೆ. ಅದಕ್ಕೆ ಅವನನ್ನ ಇಲ್ಲಿ ಕರ್ಮಿ ಅಂತ ಹೇಳಿರೋದು. ಅದೇ ತಪಸ್ವಿಯಲ್ಲಿ ಏನಾಗುತ್ತೆ, ಕ್ರಿಯೆಯಲ್ಲಿ ಪ್ರಾಧಾನ್ಯತೆ ಇರೋದಿಲ್ಲ, ಅಲ್ಲಿ ಕೆಲಸ ಜಾಸ್ತಿ ಇರೋದಿಲ್ಲ. ಅಂದ್ರೆ ಏನು, ಈ ಶಾರೀರಿಕವಾಗಿ ನಾವೇನ್ ಕೆಲಸ ಮಾಡ್ತೀವೋ ಅದು ಜಾಸ್ತಿ ಇರೋದಿಲ್ಲ. ಅಲ್ಲೇನು ಅಂತಂದ್ರೆ ಮನಸ್ಸು ಮತ್ತೆ ಇಂದ್ರಿಯಗಳನ್ನ ಸಂಯಮ ಮಾಡ್ಕೊಳ್ಳೋದಕ್ಕೆ ಪ್ರಾಧಾನ್ಯತೆ ಇರುತ್ತೆ. ಈಗ ತಪಸ್ ಮಾಡೋನ್ ಏನ್ ಮಾಡ್ತಾನೆ, ಕೆಲಸ ಮಾಡ್ತಾ ಇರ್ತಾನ? ಇಲ್ಲ, ಅವನೇನ್ ಮಾಡ್ತಾನೆ, ತನ್ನ ಮನಸ್ಸನ್ನ ಕಂಟ್ರೋಲ್ ಮಾಡೋದು. ಈಗ ಉಪವಾಸ ಮಾಡ್ಬೇಕಾದ್ರೆ ಕೆಲಸ ಮಾಡ್ತಾ ಇರ್ತೀವ ಜಾಸ್ತಿ? ಇಲ್ಲ, ನನ್ನ ಹಸಿವನ್ನ ನಾನು ಅದನ್ನ ತಡ್ಕೊಳ್ಳುವಂಥದ್ದು. ಅಂದ್ರೆ ಅಲ್ಲಿ ಮನಸ್ಸು ಮತ್ತೆ ಇಂದ್ರಿಯಗಳಿಗೆ ಕೆಲಸ. ಮತ್ತೆ ಶಾಸ್ತ್ರಜ್ಞಾನಿ ಅದರಲ್ಲಿ ಏನಾಗಿರುತ್ತೆ, ಜ್ಞಾನವನ್ನ ತಿಳ್ಕೊಳ್ಳೋದು, ಅದ್ರ ಬಗ್ಗೆ ಯೋಚನೆ ಮಾಡೋದು, ಅದು ಶಾಸ್ತ್ರೀಯ ಬೌದ್ಧಿಕ ಆಲೋಚನೆಗೆ ಅಲ್ಲಿ ಪ್ರಾಧಾನ್ಯತೆ ಇರುತ್ತೆ. ಅಲ್ಲಿ ಕೈಕಾಲುಗಳಿಗೆ ಕೆಲಸ ಜಾಸ್ತಿ ಇರೋದಿಲ್ಲ, ಆಲೋಚನೆಗೆ ಜಾಸ್ತಿ ಇರುತ್ತೆ. ಭಗವಂತ ಕೂಡ ಇದೇ ವಿಲಕ್ಷಣತೆಯನ್ನ ಲಕ್ಷ್ಯದಲ್ಲಿಟ್ಕೊಂಡೇ ತಪಸ್ವಿ ಮತ್ತೆ ಶಾಸ್ತ್ರಜ್ಞಾನಿಯ ಅಂತರ್ಭಾವವನ್ನ ಮಾಡದೆ ಇಲ್ಲಿ ಕರ್ಮಿಯ ನಿರ್ದೇಶನ ಬೇರೆಯೇ ಮಾಡಿದಾನೆ. ಅವನಂದ್ರೆ ತನ್ನ ಕೈ ಕಾಲುಗಳ ಮೂಲಕ ದಾನ ಕೊಡುವಂಥದ್ದು, ಯಜ್ಞಗಳನ್ನ ಮಾಡುವಂಥದ್ದು, ಇದೆಲ್ಲ ನಾವು ಕೆಲಸದ ಮೂಲಕ, ಕ್ರಿಯೆಯ ಮೂಲಕ ಮಾಡ್ತೀವಿ. ಆದ್ರೆ ತಪಸ್ವಿ ಏನ್ ಮಾಡ್ತಾನೆ, ತನ್ನ ಇಂದ್ರಿಯಗಳು, ಮನಸ್ಸು ಅದನ್ನ ಅವನು ಕಂಟ್ರೋಲ್ ಮಾಡೋದನ್ನ, ಅದು ಇಂಪಾರ್ಟೆಂಟ್ ಆಗಿರುತ್ತಲ್ಲಿ. ಇನ್ನು ಶಾಸ್ತ್ರಜ್ಞಾನಿ ಏನ್ ಮಾಡ್ತಾನೆ, ಆಲೋಚನೆ ಅನ್ನೋದು ಅಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ಅದನ್ನ ತೋರಿಸೋದಕ್ಕೋಸ್ಕರ ಇಲ್ಲಿ ಈ ರೀತಿ ಹೇಳಿದಾನೆ. ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಈ ಶ್ಲೋಕದಲ್ಲಿ ಯೋಗಿ ಶಬ್ದದ ಅಭಿಪ್ರಾಯ ಏನು ಅಂತ. ಯೋಗಿ ಅಂತಂದ್ರೆ ಯಾರಿಗೆ ಯೋಗಿ ಅಂತ ಕರೆಯೋದು ಅನ್ನೋದನ್ನ ಇಲ್ಲಿ ಕೇಳ್ತಾ ಇದ್ದಾರೆ. ಸೊ ಜ್ಞಾನಯೋಗ, ಧ್ಯಾನ ಯೋಗ, ಭಕ್ತಿ ಯೋಗ ಮತ್ತೆ ಕರ್ಮಯೋಗ ಯಾವುದೇ ಸಾಧನೆಯಿಂದ ಸಾಧನೆಯ ಪರಾಕಾಷ್ಠ ರೂಪಿ ಸಮತ್ವ ಯೋಗವನ್ನ ಪ್ರಾಪ್ತಿ ಮಾಡಿಕೊಂಡಂತಹ ಪುರುಷನ ಹೆಸರನ್ನ ಇಲ್ಲಿ ಯೋಗಿ ಅಂತ ಕರೆದಿದ್ದಾರೆ.
ಯಾವುದೇ ಸಾಧನೆಯನ್ನ ಮಾಡ್ತಾ ಇದ್ರೂ ಪರವಾಗಿಲ್ಲ. ಆ ಸಾಧನೆಯ ಪರಾಕಾಷ್ಠರೂಪಿ ಸಮತ್ವ ಯೋಗವನ್ನ ಯಾರು ಪಡ್ಕೊಂಡಿರ್ತಾನೋ, ಏನೇ ನೋಡಿದ್ರು ಅದೆಲ್ಲವೂ ಕೂಡ ಸಮಾನ ಭಾವದಲ್ಲಿ ನೋಡುವಂತ ಒಂದು ಸ್ಥಿತಿ ಬರಬೇಕು. ಸುಖ ಆಗ್ಲಿ, ದುಃಖ ಆಗ್ಲಿ, ನಮಗೆ ಶತ್ರುಗಳು, ದ್ರೋಹಿಗಳು ಅಂತ ಭೇದ ಭಾವನೆ ಇರೋದಿಲ್ಲ. ಎಲ್ಲ ಒಂದೇ ಅನ್ನೋ ರೀತಿ ನೋಡ್ತಾನಲ್ಲ, ಅಂಥವನನ್ನ ಯೋಗಿ ಅಂತ ಕರೆದಿರುವಂಥದ್ದು. ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಜ್ಞಾನಯೋಗ ಮತ್ತೆ ಕರ್ಮಯೋಗ ಈ ಎರಡೇ ನಿಷ್ಠೆಗಳು ತಿಳಿಯಲ್ಪಟ್ಟಿವೆ. ಮತ್ತೆ ಭಕ್ತಿಯೋಗ, ಧ್ಯಾನ ಯೋಗ ಇದರಿಂದ ಯಾಕೆ ಬೇರೆ ಆಗಿದೆ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಉತ್ತರ ಏನು ಅಂತಂದ್ರೆ, ಭಕ್ತಿಯೋಗ ಕರ್ಮಯೋಗದ ಅಂತರ್ಗತದಲ್ಲೇ ಇದೆ. ಯಾಕೆ ಅಂತಂದ್ರೆ, ಭಕ್ತಿಯಲ್ಲಿ ನಾವು ಕರ್ಮಗಳನ್ನ ಮಾಡ್ತೀವಿ. ಅಲ್ಲಿ ಕೆಲಸಗಳನ್ನ ಮಾಡ್ತಾ ಇದ್ರು ಅದರಲ್ಲಿ ಭಕ್ತಿನೇ ಪ್ರಧಾನವಾಗಿರುತ್ತೆ. ಭಕ್ತಿಯಿಂದ ಮಾಡ್ತಾ ಇರ್ತೀವಿ ಅದನ್ನ. ಅದಕ್ಕೋಸ್ಕರ ಅದನ್ನ ಭಕ್ತಿಯೋಗ ಅಂತ ಹೇಳಿದ್ದಾರೆ. ಮತ್ತೆ ಕರ್ಮ ಪ್ರಧಾನವಾಗಿರುತ್ತೋ ಅಲ್ಲಿ ಕರ್ಮಯೋಗ ಅಂತ ಹೇಳ್ತಾರೆ. ಅಂದ್ರೆ ಅಲ್ಲಿ ಭಕ್ತಿನೇ ಪ್ರಧಾನವಾಗಿದ್ರೆ ಭಕ್ತಿಯೋಗ ಅಂತ ಕರೀತಾರೆ. ಅವರಲ್ಲಿ ಭಕ್ತಿ ಇಲ್ಲ, ಅವರಿಗೆ ಕೆಲಸನೇ ಪ್ರಧಾನವಾಗಿದ್ರೆ ಅದನ್ನ ಕರ್ಮಯೋಗ ಅಂತ ಕರೀತಾರೆ. ಧ್ಯಾನ ಯೋಗ ಎರಡೂ ನಿಷ್ಠೆಗಳಲ್ಲೂ ಕೂಡ ಸಹಾಯಕವಾಗಿರುವಂತ ಸಾಧನ. ಅದು ಅಭೇದ ಬುದ್ಧಿಯಿಂದ ಮಾಡಿದಾಗ ಜ್ಞಾನಯೋಗದಲ್ಲಿ, ಮತ್ತೆ ಭೇದ ಬುದ್ಧಿಯಿಂದ ಮಾಡಿದಾಗ ಅದನ್ನ ಕರ್ಮಯೋಗದಲ್ಲಿ ಸಹಾಯಕವಾಗಿದೆ. ಧ್ಯಾನ ಯೋಗ ಎರಡರಲ್ಲೂ ಬರುತ್ತೆ, ಎರಡಕ್ಕೂ ಸಹಾಯ. ಯಾಕಂದ್ರೆ ಅಲ್ಲಿ ಅಭೇದ ಬುದ್ಧಿಯಿಂದ ಮಾಡಿದಾಗ, ನಾನು ಮತ್ತೆ ಇದು ಒಂದೇ ಅನ್ನುವಂಥ ಬುದ್ಧಿಯನ್ನ ಇಟ್ಕೊಂಡು ಮಾಡಿದಾಗ ಅದು ಜ್ಞಾನಯೋಗ ಅಂತ ಅನ್ನಿಸ್ಕೊಳ್ಳುತ್ತೆ. ಇನ್ನ ಭೇದ ಬುದ್ಧಿಯಿಂದ ಮಾಡಿದಾಗ, ನಾನ್ ಬೇರೆ ಇದು ಬೇರೆ ಅನ್ಕೊಂಡು ಮಾಡಿದಾಗ ಕರ್ಮಯೋಗದಲ್ಲಿ ಅದು ಸಹಾಯಕವಾಗುತ್ತೆ. ಅದಕ್ಕೋಸ್ಕರನೇ ಮುಖ್ಯವಾಗಿ ಜ್ಞಾನಯೋಗ, ಕರ್ಮಯೋಗ ಎರಡೇ ಇರುವಂಥದ್ದು. ಆದರೆ ಈ ಎರಡೂ ಕೂಡ, ಭಕ್ತಿಯೋಗ ಕೂಡ ಕರ್ಮಯೋಗದಲ್ಲೇ ಅಂತರ್ಗತವಾಗಿದೆ. ಆದರೆ ಧ್ಯಾನಯೋಗ ಎರಡೂ ನಿಷ್ಠೆಗಳಲ್ಲೂ ಕೂಡ ಸಹಾಯಕ ಸಾಧನವಾಗಿದೆ ಅಂತ ಹೇಳಿದ್ದಾರೆ. ಅದು ಯಾಕೆ ಅನ್ನೋದನ್ನು ಕೂಡ ನಾವು ತಿಳ್ಕೊಂಡ್ವಿ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.